Happy birthday. Happy birthday, Arav. Happy birthday, Muddu. Thank you. Happy birthday, happy birthday. Happy birthday, Muddu. Allora papa ನೋಡಲಿ. ಜೇಜಿ ನೋಡು ಫಸ್ಟ್ ಅಲ್ಲಿ. ಜೇಜಿ, where is ಜೇಜಿ? Happy birthday, Bagari. I love you. Amma loves you. Thank you. Amma loves you. Amma loves you so much. Amma loves you. Muddu, happy birthday. Thank you. Thank you. ಎಲ್ಲಿ ನಿಮಿಷ? Happy birthday, Mudduma. Thank you, Ma. How old are you? I am fine. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆರವ್ ಬರ್ಡೇ ಪ್ರಯುಕ್ತ ಅವನ ಬರ್ಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ, ಪುಟ್ಟದಾಗಿ ಚಿಕ್ಕದಾಗಿ ಸಿಂಪಲ್ ಆಗಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋ ಬಗ್ಗೆನೇ ಆಗಿರುತ್ತೆ. ಸೊ ನನ್ನ ಮನೆಯವರಂತೂ ಇಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ನಾನು ಒಂದಿನ ಮುಂಚೆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಆಗಿ ಈ ಥರ ಎಲ್ಲ ಗಿಫ್ಟ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ. ಸೊ ಪ್ರತಿದಿನದ ಥರನೇ ಅವರಪ್ಪನ ಆಶೀರ್ವಾದ ತಗೊಂಡು ನಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಸದಾ ಇರುತ್ತೆ. ತಗೊಂಡು ಸ್ಕೂಲಿಗೆ ನಾವು ಅವನ ಜೊತೆಗೆ ಹೊರಟ್ವಿ. ಸೊ ಅಲ್ಲಿ ಚಿಕ್ಕದಾಗಿ ಒಂದು ಬ್ಯಾಕ್ಗ್ರೌಂಡ್ನ ನಾವು ರೆಡಿ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಮಕ್ಕಳಿರೋದ್ರಿಂದ ತುಂಬ ಹೆವಿಯಾಗಿ ಮಾಡೋದಕ್ಕೆ ನಮಗೂ ಹಿಂಸೆ ಅನಿಸುತ್ತೆ. ಮಕ್ಕಳಿಂದ ಹೆದರ್ಕೊಳ್ಬೋದು, ಯಾವುದೇ ರೀತಿ ಇದು ಇರೋದ್ರಿಂದ ನಾವೇ ಒಂದು ಪುಟ್ಟದಾಗಿ ನಾನು ಮಿನು ಇಬ್ಬರು ಸೇರಿಕೊಂಡು ಬ್ಯಾಕ್ಗ್ರೌಂಡ್ನ ಸಿಂಪಲಾಗಿ ರೆಡಿ ಮಾಡಿಕೊಂಡು ಟೇಬಲ್ನ ಅಲ್ಲೇ ಪ್ರೊವೈಡ್ ಮಾಡಿರೋಂತಹ ಟೇಬಲ್ನ ಚಿಕ್ಕದಾಗಿ ನಾವು ತಂದಿರೋಂಥ ಗಿಫ್ಟ್ಸ್ನೆಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ವಿ. ಸೊ ಇದೇ ಅವನಿಗೆ ಭಾಳ ಖುಷಿ ಕೊಡುವಂಥ ವಿಷಯ. ಯಾಕೆ ಅಂತಂದರೆ ಮಕ್ಕಳ ಜೊತೆನಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಭಾಳ ಖುಷಿ ಆಗುತ್ತೆ. How old are you? I am 3 years. Huh? I am 4 years. Yes, good boy. Today, What? today is my birthday. It's your birthday? Yes. Happy birthday. Thank you. What? This is a gift. Huh? This is a gift. Gift. For whom? Gift. For whom? My friends. For your friends? Yes. This is a my shooting map. Huh? This is a shooting map. This is shooting. What, Arav? My birthday. This is a shooting map. This is my cake. This is a toe. Oh, cap. Yeah. Yes. This is my friends. This is balloon. Hmm. This is Arav, who is your best friend? Arush. Arush, who is your best friend? Aru. Arav, you both are best friends, ah? Yes. This is a cat. ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಚಿಲ್ಡ್ರನ್ಸ್ ಡೇ, ಮಕ್ಕಳ ದಿನಾಚರಣೆ. ಸೊ ಹಾಗಾಗಿ ಮಕ್ಕಳೆಲ್ಲರೂ ಸಹ ಕಲರ್ ಡ್ರೆಸ್ಸಲ್ಲೇ ಇದ್ದರು. ಅವರೆಲ್ಲರಿಗೂ ಸಹ ಒಂದು ಇವತ್ತು ಗೇಮ್ಸ್ ಎಲ್ಲ ಆಡಿಕೊಂಡು ಒಂದು ಫಂಕ್ಷನ್ ಥರನೇ ಇತ್ತು ಹೇಳಬೇಕು ಅಂತಂದರೆ. ನಮಗೂ ಖುಷಿನೇ, ನನ್ನ ಮಗ ಇವತ್ತಿನ ದಿನ ಹುಟ್ಟಿರೋವಂಥದ್ದು. ಎಲ್ಲ ಮಕ್ಕಳು ಸ್ಪೆಷಲ್ಲಾಗಿ ಮಕ್ಕಳಿಗೆ ಸ್ಪೆಷಲ್ ಆಗಿರುವಂತಹ ದಿನದಲ್ಲಿ ನನ್ನ ಮಗ ಹುಟ್ಟಿರೋದು ನನಗೆ ತುಂಬ ಖುಷಿ ಕೊಡೋವಂಥ ವಿಷಯ. ಸೊ ಆಲ್ರೆಡಿ ಟೀಚರ್ಸ್ ಹತ್ರ ನಾನು ಮಾತಾಡ್ಕೊಂಡಿರೋ ನಿಟ್ಟಿನಲ್ಲಿ ಆರೋ ಬರ್ಡೇನ ಈ ರೀತಿ ನಾವು ಮಕ್ಕಳೊಂದಿಗೆ ಸೆಲೆಬ್ರೇಷನ್ ಮಾಡಿದ್ವಿ. ಇದು ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದೊಂದು. ನಾವು ಮನೇಲೇ ಕೇಕ್ ಕಟ್ ಮಾಡಿಸಿ ನಾರ್ಮಲ್ ಆಗಿ ಮಾಡಿದ್ದಿದ್ರೆ ಅವ್ನಿಗೆ ಅಷ್ಟೊಂದು ಖುಷಿ ಸಿಗ್ತಿರ್ಲಿಲ್ಲ. Stand next to Arav. ಅವನು ಬೆಸ್ಟ್ ಫ್ರೆಂಡ್ ನಮ್ಮವನು. ಕೌಶಿಕ ಅಂಡ್ ಆರುಷ್. ಯಾರು ನಿಂಗೆ ಬೆಸ್ಟ್ ಫ್ರೆಂಡ್? ಆರವ್. ನಿನ್ನ ಬೆಸ್ಟ್ ಫ್ರೆಂಡ್ ಯಾರು? Arush. Kaushika? Who is your best friend? And you. Kaushika. Yeah. Come and you say two. Say. You just said no. Not remember. Cancel ಮಾಡ್ಬಿಡು. Yes, sing. Happy birthday to you. Happy birthday to you. Happy birthday to you. Happy birthday to you. May God bless you. May God bless you. Happy Happy birthday to you. Now is 4. Yes, will you clap for
Thank you for everything. So many more applicants of the day. God bless you. Auntie is not there. Happy birthday. ಸೊ ಮಕ್ಕಳಿಗೆ ಅವ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಗಿಫ್ಟ್ಸ್ನ ಕೊಡ್ತಾ ಇದ್ದ, ಖುಷಿ ಪಡ್ತಾ ಇದ್ದ. ಮಕ್ಕಳಿಗೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಗಿಫ್ಟ್ ಕೊಡ್ತೀನಿ ನಾಳೆ ನಾನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವನದೇ ದಿನ ಆಗಿರೋದ್ರಿಂದ ಅವ್ನು ಏನೇನು ಹೇಳ್ತಾನೋ ಅದನ್ನೇ ನಾವು ಕೇಳಬೇಕಾಗತ್ತೆ. ಆರು ಒಂಥರ ನಮಗೆ ಒಂದು ಡಿವೈನ್ ಎನರ್ಜಿ ಥರ. ನಾವು ಅವನನ್ನು ಬೆಳೆಸ್ತಾ ಇದ್ದೀವಿ ಅನ್ನೋದಕ್ಕಿಂತ ಅವ್ನು ನಮ್ಮನ್ನು ಬೆಳೆಸ್ತಾ ಇದ್ದಾನೆ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. Now, ma'am, we have come three. Tell loudly, thank you, Arav. Okay. Ready, one. What you will say? Thank you. Ready, one, two, three, six. ಸೊ ನಾವು ತೊಗೊಂಡೋರೋಂಥ ಕೇಕ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಮಕ್ಕಳೊಂದಿಗೆ ಅವನು ಕೂತ್ಕೊಂಡು ತಿಂತಾ ಇದ್ದಾನೆ. ಜೊತೆಯಲ್ಲಿ ಅವತ್ತು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇದ್ದಿದ್ದರಿಂದ ಆರವನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಮನೆಗೆ ಬಂದ್ವಿ. ಒಂಥರ ಖುಷಿ ಕೊಡುತ್ತೆ. ಸ್ಕೂಲ್ಗಳಲ್ಲಿ ನಾವು ಚಿಕ್ಕವರಿದ್ದಾಗ ಈ ರೀತಿ ಸೆಲೆಬ್ರೇಷನ್ ಎಲ್ಲ ಇರಲಿಲ್ಲ ಬಿಡಿ, ಬರ್ಡೇ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡೋವಂಥದ್ದು. ಬಟ್ ಇವಾಗ ತುಂಬ ಖುಷಿ ಆಗುತ್ತೆ. ಏನಿದೆಲ್ಲ Gift. ಏನಕ್ಕೆ? ಇವತ್ತು ಏನಿವತ್ತು? Happy ಇವತ್ತು ಏನಂತ ಹೇಳು. Children's Day. ಹ್ಯಾಪಿ ಅದು ಬಿಚ್ಕೊಡ್ತೀನಿ ಕೊಡು. Happy Children's Day. ಚಿಲ್ಡ್ರನ್ಸ್ ಡೇ. Children's Day. ಇವತ್ತು ಮತ್ತೆ ಇನ್ನೇನಿದೆ ಚಿಲ್ಡ್ರನ್ಸ್ ಡೇ ಜೊತೆ ಇನ್ನೇನು ಸ್ಪೆಷಲ್ ಇದೆ? Special gift ಇದೆ. ಇವತ್ತು ನಿಂದೇನು ಡೇ? Birthday. ಯಾರ್ದು? ನಂದು. How old are you? I am 4 years. You're 4 years. ನೀನು ದೊಡ್ಡನಾಗಿದ್ದೇನೆ. ದೊಡ್ಡನಾಗಿದ್ಯಾ? ಹ್ಮ್. ಏನ್ ಮಾಡ್ತೀನಿ ಮೇಲೆ ಹಿಂಗೆ ತರಲೆ ತರ ಆಗ್ತೀಯ ಇಲ್ಲಾಂದ್ರೆ ಡಿಸೆಂಟ್ ಆಗಿರ್ತೀಯಾ? Decent ಆಗಿರ್ತೀನಿ. ಡಿಸೆಂಟ್ ಆಗಿರ್ತೀಯಾ? ಮಗುನ ನೀನು ಹ್ಮ್. ಮಗು ಅಲ್ವಾ? ಕಟ್ ಮಾಡಿಸ್ಲಾ ಕೇಕ್ನ? ಹಾ ಮಾಡ್ಸಿದ್ರೆ ಲೇ, ಇದು ಆಗುತ್ತಲ್ಲ, ನಮ್ಮ ಅಪ್ಪಂದಿ ಇದ್ರ ಮೇಲೆ ಹಾಕಿ ಬಿಟ್ಟು. ಡೀಸೆಂಟ್ ಇದೆ ನಾನು ಆರು. ಬೇಜಾರಾಗಲ್ಲ ನಿಂಗೆ? ಬೇಜಾರಿಲ್ಲ ಸೈಕಲ್ ಇಲ್ಲ ಅಂತ? ಬೇಜಾರಿಲ್ವಾ? ಬೇಜಾರಿಲ್ವಾ? ಯಾಕೆ ಬೇಜಾರಿಲ್ಲ? ನಾಳೆ ಬೆಳಗ್ಗೆ ಬರುತ್ತೆ. ನಾಳೆ ಬೆಳಗ್ಗೆನೂ ಬರಲ್ಲ. ಬರುತ್ತೆ. ಇಲ್ಲ ಬರಲ್ಲ. ಕ್ಯಾನ್ಸಲ್ ಆಗಿಲ್ಲ. ತಪ್ಪನ್ ಕೇಳಿ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತು. ಪ್ರಾಮಿಸ್ ಕ್ಯಾನ್ಸಲ್ ಆಯ್ತು. ಬೇಜಾರು ಮಾಡ್ಕೊಬೇಡ. ನಿಜ ನಂಗೂ ಫೋನ್ ಮಾಡಿದ್ರು ಕಂಪ್ನಿ ಕೊಡ್ಸಿಲ್ಲ ಅಂತ. ನೆಕ್ಸ್ಟ್ 4 ಇಯರ್ಸ್ ಅಲ್ಲ 5 ಇಯರ್ಸ್ ಕೊಡಿಸ್ತೀನಿ. ನವೆಂಬರ್ 14ಗೆ ಮತ್ತೆ ಕೇಕು. ಕೇಕ್ ಕೊಡ್ಸಲ್ಲ, ಸೈಕಲ್ ನೆಕ್ಸ್ಟ್ ಇಯರ್ ಕೊಡ್ಸ್ತೀನಿ, ಇವಾಗ ಕೊಡ್ಸಲ್ಲ ಆಯ್ತಾ? ಕೇಕು. ಓಕೆನಾ? ಬೇಜಾರು ಮಾಡ್ಕೊಬೇಡ. ಈ ವರ್ಷ ಅಲ್ಲ ನೆಕ್ಸ್ಟ್ ಇಯರ್ ತುಂಬಾ ದಿವಸ ಆಗುತ್ತೆ. ಏನು ಟೆನ್ಷನ್ ಮಾಡ್ತಾ ಹೌದಾ? ಹಾ. ಈ ವರ್ಷಕ್ಕೆ ತಗೋತೀನಿ. ಸರಿ ಆಯ್ತು, ಹಂಗೇನು ಅರ್ಥ ಆಗಲ್ಲ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಆರವ್. ಹ್ಯಾಪಿ ಬರ್ಡೇ ಟು ಯು. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು. ಮೊದಲೇ ನೋಡ್ದಂಗೆ ನಾವು ಅವನಿಗೆ ಸೈಕಲ್ನ ತಂದಿದ್ವಿ, ಬಟ್ ಸೈಕಲ್ನ ಅವನಿಗೆ ತಂದಿದ್ದೀವಿ ಅಂತ ಹೇಳಿರಲಿಲ್ಲ. ಸೊ ಸರ್ಪ್ರೈಸಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮಧ್ಯೆ ಹೇಳ್ತಾನಿದ್ದೆ, ತಂದಿಲ್ಲ ಯಾರೋ ಬೇಜಾರು ಮಾಡ್ಕೋತೀಯಾ ಹಂಗೆ ಹಿಂಗೆ ಅಂತ. ಅವನೆಷ್ಟು ಸ್ಪೋರ್ಟಿವ್ ಆಗಿ ತೊಗೊಂಡಂದರೆ ಪರವಾಗಿಲ್ಲ ನೆಕ್ಸ್ಟ್ ಇಯರೇ ತೊಗೊಳ್ಳೋಣ ಬಿಡು ಅನ್ನೋ ಆ ರೀತಿಯಲ್ಲಿ ಅವನು ನಮಗೆ ಹೇಳ್ತಾ ಇದ್ದ. ಬಟ್ ಆದರೂ ಈ ಥರ ಕಣ್ಣ ಮುಚ್ಚೆ ಮಾಡಿಬಿಟ್ಟು ಸೈಕಲ್ನ ತಂದಿಟ್ಬಿಟ್ಟು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವ್ನು ಏನು ಅಂದ್ಕೊಂಡ ಅಂತಂದರೆ ಅಲ್ಲಿ ಯಾರೋ ರಗ್ಗೊಚ್ಕೊಂಡು ಕೂತಿದ್ದಾರೆ ಅಂತ ಅಂದ್ಕೊಂಡ. ಇದೊಂಥರ ಫನ್ನಿ ಆಗಿತ್ತು. ಅವನಾದರೆ ತುಂಬ ಖುಷಿಪಟ್ಟ ಅವ್ನ ಸೈಕಲ್ನ ನೋಡಿಬಿಟ್ಟು. 6, 7, 8, 9, 10.
ಸರ್ಪ್ರೈಸು. ಸೊ ಆ ಏಜಿಗೆ ತಕ್ಕಂತೆ ನಾವು ಸೆಲೆಬ್ರೇಷನ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಅವನಿಗೆ ಇದಕ್ಕಿಂತ ಮುಂಚೆ ಸೈಕಲ್ ತರಬೇಕು ಅಂತಂದಾಗ ಅಂದ್ಕೊಳ್ತಾ ಇದ್ವಿ, ಅವನಿಗೆ ಒಂದು ರೈಟ್ ಟೈಮ್ ಬರುತ್ತೆ, ಅವ್ನು ಓಡಿಸೋದಕ್ಕೆ ಅವ್ನಿಗೆ ಏನು ಕೊಡ್ಸಿದ್ದೀವಿ ಅಂತ ಗೊತ್ತಾಗಬೇಕು, ಅವನಿಗೆ ರಿಕ್ವೈರ್ಮೆಂಟ್ ಕೇಳಬೇಕು, ನಂಗೆ ಇಂಥದ್ದು ಬೇಕು ಅಂತ. ಅವಾಗ ಕೊಟ್ಟರೆ ಅವನು ಖುಷಿ ಪಡ್ತಾನೆ ಅಂತ ಮಾತ್ರ ನಾನು ಮೊದಲಿಂದನೂ ಅಂದ್ಕೊಂಬಂದಿರೋವಂಥದ್ದು. ಸೊ ಹಾಗಾಗಿ ಅವ್ನಿಗೆ ಈ ಸಲ ಸೈಕಲ್ನ ಗಿಫ್ಟ್ ಮಾಡಿದ್ದು. ಅವ್ನು ತುಂಬ ಖುಷಿ ಪಟ್ಬಿಟ್ಟು ಅವ್ನಿಗೆ ಇವಾಗ ಬೆಸ್ಟ್ ಟಾಯ್ ಅಂತ ಅಂದರೆ ಸೈಕಲ್. ರೈಡಿಂಗ್ ಚೆನ್ನಾಗಿರ್ಲಪ್ಪ, ಮತ್ತೆ ಚೆನ್ನಾಗಿ ಸೈಕಲ್ ಓಡ್ಸಕ್ ಮಾಡಪ್ಪ. ನಮ್ಮಮ್ಮ ಅಂತೂ ಕಲಿಲ್ಲ, ನಾನದ ಕಲ್ತೀನಿ, ಅಮ್ಮನ ಕೂಸ್ಕೊಂಡು ಹೋಗ್ತೀನಿ ಅಂತ ಹೇಳು. ಒಳ್ಳೇದು ಮಾಡಪ್ಪ ಲಕ್ಷ್ಮಿ, ಕಾಪಾಡಪ್ಪ ಸೈಕಲ್ ಲಕ್ಷ್ಮಿ. ಸೊ ಈ ರೀತಿ ಅವನಿಗೆ ಸರ್ಪ್ರೈಸ್ನ ಕೊಟ್ಟು ಸೈಕಲ್ಗೆ ಪೂಜೆ ಮಾಡಿ ಅವನ್ನ ಫಸ್ಟ್ ರೈಡಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟು 3-4 ಡೇಸ್ ಅಂತ ಅವ್ನು ಸೈಕಲ್ ಬಿಟ್ಟು ಇಳಿಲೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೈಕಲ್ ಅಂತಲೇ ಇದ್ದ. ಮಲಗಬೇಕಾದ್ರೂ ಪಕ್ಕ ಇಟ್ಕೊಂಡು ಮಲಗ್ತೀನಿ ಅನ್ನೋ ರೇಂಜಿಗೆ ಅವನಿಗೆ ಸೈಕಲ್ಲು ಇಷ್ಟ ಆಗಿಬಿಟ್ಟಿತ್ತು. ಬಟ್ ಹಾಗೂ ಹೊರಗಡೆ ನಿಲ್ಲಿಸಿ ಏನೋ ಮಾಡಿ ಅವನ ಮಲಗಿಸಿದ್ದಾಯಿತು. ತುಂಬ ಖುಷಿಪಟ್ಟ. ಇಷ್ಟೇ ಅಂದರೆ ನಾನು ಅಂದ್ಕೊಳ್ಳೋ ಅಂಥದ್ದು, ಅವರಿಗೆ ಆ ಏಜಿಗೆ ಏನು ಕೊಡಬೇಕು, ಯಾವ ರೀತಿ ಅವ್ರಿಗೆ ಬೆಲೆ ಗೊತ್ತಾಗಬೇಕು, ಮಕ್ಕಳಲ್ಲಿ ಒಂದು ವಸ್ತುವಿನ ಬೆಲೆ ಗೊತ್ತಾಗಬೇಕು. ಅವ್ರು ಅದನ್ನ ತುಂಬ ಎಕ್ಸ್ಪೆಕ್ಟ್ ಮಾಡಬೇಕು, ನಂಗೆ ಬೇಕು ಅಂತ ಅಂದ್ಬಿಟ್ಟು. ಆವಾಗ ಕೊಡಿಸಿದ್ರೆ ಅದ್ರ ವ್ಯಾಲ್ಯೂ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಾನು ನಂಬಿರೋಳಂತವಳು. ಸೊ ಹಾಗಾಗಿ ಈ ರೀತಿ ಇತ್ತು ಆರವ್ ಬರ್ಡೇ ಸೆಲೆಬ್ರೇಷನ್. ತುಂಬ ಸಿಂಪಲ್ಲಾಗಿ ನಾವೇ ಮಾಡ್ಕೊಂಡ್ವಿ. ಅವನಿಗೂ ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ನಾವು ಅಷ್ಟೇ ಮಾಡಿದ್ವಿ. ಫಾರ್ ಯೋರ್ wishes and blessings. Love you all. I love you all. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಯು ಆಲ್. ಟೇಕ್ ಕೇರ್. ಟಾಟಾ, ಬೈ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.